ಏನು ಕರೆದ್ರಲ್ಲ? ಹಾ ಪ್ರಿಯಾ, ಅದೆಲ್ಲೈತದು ಹಳ್ಳಿ ಗುಗ್ಗು. ಮೇ ಬಿ ಗಾರ್ಡನ್ನಾಗ ಇದ್ಲು ಅನ್ಸತ್ರಿ ಅತ್ತಿ. ನಾನು ಏನಷ್ಟು ಅಬ್ಸರ್ವ್ ಮಾಡಿಲ್ಲ. ನೀವೇ ಹೇಳ್ತೀರಲ್ರಿ ಈಕಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಡ ಅಂತ ಹೇಳಿ, ಹಂಗಾಗಿ ಈಕಿನ ಇಗ್ನೋರ್ ಮಾಡಿದ್ದೀನಿ ರೀ. ಒಂದು ನಿಮಿಷ ಇರಿ, ಅವಳು ಕರಿತೀನಿ. ರಾಧಾ ರಾಧಾ, ಏನ್ರಿ ಅತ್ತಿ ಹೇಳ್ರಿ. ಹಾಂ ಬನ್ನಿ ಮೇಡಮ್, ಬನ್ನಿ ಅಲ್ಲಿ ಕೂತ್ಕೊಳ್ಳಿ ಸೋಫಾ ಮೇಲೆ. ಯಾಕೆ ನಿಂತ್ಕೊಂಡಿರಿ? ನಾವೆಷ್ಟೇ ಆಗಲಿ 3 ಜನ ನಿಮ್ಮ ಸೇವಕರಲ್ಲ, ನೀವು ಯಾಕೆ ಅಷ್ಟೊಂದು ತಲೆ ಕೆಸ್ಕೊತೀರಾ? ನೀವು ಕೂತ್ಕೊಳ್ಳಿ ಮೇಡಮ್. ನೀವು ಏನಾದ್ರಿ ಅತ್ತಿ, ಯಾಕೆ ಹಂಗೆ ಹೇಳಕತ್ತೀರಿ? ನಾನೇನು ಮಾಡಿದೆ ಈಗ? ಹಾಂ ದೊಡ್ಡ ಮಾರಾಣಿ ಇವಳು ರೂಮ್ಗೆ ಹೋಗಿ ಕುತ್ಕೊಂಡ್ಬಿಡ್ತಾಳೆ. ನಾವು 3 ಜನ ಇವಳು ಸೇವಕಿರು, ಡ್ಯಾಡಿ ಇವಳಿಗೆ ಹೇಳೋರೋ ಕೆಲಸನ ನಾವು ಮಾಡಬೇಕು. ಅದೇನು ಹ್ಞೂ ಅಂತ ಹೇಳ್ದಲ್ಲ ಡ್ಯಾಡಿ ಮುಂದೆ ಮಾಡ್ತೀನಿ ಅಂತ. ಇವಾಗ ಯಾರು ಮಾಡ್ತಾರೆ ಎಲ್ಲ ಕೆಲಸನೂ? ಅಡುಗೆಯವ್ರು ಬರ್ತಾರಂತೆ, ಅಡುಗೆಯವ್ರಿಗೆ ಫೋನ್ ಮಾಡಿ ಡ್ಯಾಡಿ ಹೇಳಿದ್ದಾರೆ, ಲಿಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿ, ಅಣ್ಣ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇವಾಗ ಏನೇನು ಬೇಕು ಅಂತ ಮಾಡ್ಗೋಗಿ ರೇಷನ್ ತೊಗೊಂಡು ಬರಬೇಕು. ಹೂವೆಲ್ಲ ಬಂದಿದೆ, ಅದನ್ನೆಲ್ಲ ಅರೇಂಜ್ ಮಾಡಬೇಕು. ಆಮೇಲೆ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಮಾಡಬೇಕು. ಯಾರು ಮಾಡ್ತಾರೆ? ನೀನು ರೂಮಲ್ಲಿ ಹೋಗಿ ಮಾರಾಣಿ ಥರ ಕೂತ್ರೆ? ಅಲ್ಲ ಬೇಬಿ, ನೀನು ಯಾಕೆ ಹಳ್ಳಿ ಗುಗ್ಗುಗೆಲ್ಲ ನೀನು ಗೈಡ್ ಮಾಡ್ತಿದ್ಯಾ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಮ್ಮ ನನಗೆ. ಅವಳಿಗೆಲ್ಲ ಗೊತ್ತಂತೆ, ಅವಳು ಪೂಜೆಗೆಲ್ಲ ರೆಡಿ ಮಾಡ್ತಾಳಂತೆ. ನೀನೇನು ತಲೆ ಕೆಡ್ಸ್ಕೊಬೇಡ ಬೇಬಿ, ಅವಳೆಲ್ಲ ಮಾಡ್ತಾಳೆ. ಬನ್ನಿ, ನಾವು ನಾಳೆಗೆ ಬರ್ತಾರಲ್ಲ ಎಲ್ಲ ಗೆಸ್ಟು, ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಗಿಫ್ಟ್ ತರಕ್ಕೆ ಹೋಗೋಣ. ಪ್ರಿಯಾ, ನೀ ಲಾಸ್ಟ್ ಟೈಮ್ ತಂದಿದ್ದಲ್ಲಮ್ಮ ಚಿಕ್ಕದು ಬೆಳ್ಳಿದು ಅರ್ಶಿನ ಮತ್ತು ಕುಂಕುಮದ್ದು ಬಟ್ಲು, ಅದನ್ನು ಗೆಸ್ಟ್ಗಳಿಗೆಲ್ಲ ಅರ್ಶಿನ ಕುಂಕುಮ ಅದರಲ್ಲೇ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತಲ್ಲೇನಮ್ಮ? ಹಾಂ ಅತ್ತೆ, ಒಳ್ಳೆ ಇದೆ ನೋಡಿ. ನಾಳೆ ಎಲ್ಲ ಬಂದಿರೋ ಹೆಂಗಸರಿಗೆ ಕುಂಕುಮದ ಜೊತೆಗೆ ಬೆಳ್ಳಿ ಬಟ್ಲೆ ಕೊಟ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ, ನಮ್ಮ ಸ್ಟೇಟಸ್ಗೂ ಮ್ಯಾಚ್ ಆಗುತ್ತೆ ಅತ್ತೆ. ಅಂದಂಗೆ ಈ ಹಳ್ಳಿ ಗೂಬೆ ಅವ್ರ ಮನೆಯಿಂದ ಯಾರನ್ನೂ ಕರಿತಾ ಇಲ್ಲ ತಾನೆ? ಮೊದಲೇ ಕೇಳ್ಬಿಡಿ ಅತ್ತೆ, ಯಾರನ್ನಾದರೂ ಕರಿತಾರಂದರೆ ಅವ್ರ ಯೋಗ್ಯತೆ ತಕ್ಕಂಗೆ ಯಾವುದಾದ್ರೂ ಒಂದು 100 ರೂಪಾಯಿದ್ದು 200 ರೂಪಾಯಿದ್ದು ಸೀರೆ ತಂದಿಡೋಣ. ಪಾಪ ಅವಳಿಗೂ ಯಾಕೆ, ಅವ್ರ ಯೋಗ್ಯತೆ ತಕ್ಕಂಗೆ ಅವಳಿಗೂ ಒಂದು ಸ್ವಲ್ಪ ಏನಾದರೂ ಅವ್ರ ಮನೆಯವ್ರಿಗೆ ಕೊಡೋಣ ಅರ್ಶಿನ ಕುಂಕುಮ ಜೊತೆಗೆ, ಅಲ್ವಾ ಅತ್ತೆ? ಪ್ರಿಯಾ ಅತ್ತಿಗೆ, ನಿಮ್ಗೇನು ಅಷ್ಟು ಬುದ್ಧಿ ಬೇಡವಾ? ಅವಳ ಯೋಗ್ಯತೆಗೆ 100-200 ರೂಪಾಯಿ ಸೀರೆನೂ ಸರಿ ಹೋಗಲ್ಲ ಅನ್ಸುತ್ತೆ. ಮೇ ಬಿ ಒಂದು 15 ರೂಪಾಯಿದು ಬ್ಲೌಸ್ ಬಟ್ಟೆ ಬರುತ್ತಲ್ಲ, ಅದನ್ನು ಅವ್ರ ಕಡೆಯವ್ರಿಗೆ ಕೊಡೋಕ್ಕೆ ಪರವಾಗಿಲ್ಲ ಅನ್ಸುತ್ತೆ ನೋಡಿ ಪ್ರಿಯಾ ಅತ್ತೆ ನನಗೆ. ಅಯ್ಯೋ, ನಿಮ್ಮಿಬ್ಬರಿಗೂ ನಿಜವಾಗ್ಲೂ ತಲೆಯಲ್ಲಿ ಬುದ್ಧಿ ಇಲ್ಲ ಬೇಬಿ. ಅವಳು 15 ರೂಪಾಯಿ ಬ್ಲೌಸ್ ಬಟ್ಟೆಗಿರೋಷ್ಟಾದರೂ ವ್ಯಾಲ್ಯೂ ಅವಳಿಗೆ ನಿಜವಾಗ್ಲೂ ಇದೆನಾ ಬೇಬಿ? ನೀನೊಬ್ಳು ಅದೇನೋ ಹೇಳ್ತಾರಲ್ಲ ಹಾಗೆ. ಬಿಡು, ಇವಾಗ ಏನಾದ್ರು ವಾಪಸ್ ನಿಮ್ಮ ಡ್ಯಾಡಿ ಮತ್ತು ಅಣ್ಣಾರು ಬಂದರೆ ಇವಳಿಗೆ ನಾವು ಸಹಾಯ ಮಾಡಬೇಕಾಗತ್ತೆ, ಅವರೆಲ್ಲ ಹೇಳಿದ್ರು ಅಂತ. ಅದಕ್ಕೆ ನಾವು ಹೋಗೋಣ ಮೊದಲು ಶಾಪಿಂಗಿಗೆ. ಇವಳು ನಾವಿಲ್ಲದೆ ಏನೋ ಮಾಡಿ ಅವರು ನಿಮ್ಮ ಡ್ಯಾಡಿ ಹತ್ರ ಶಬಾಷ್ಗಿರಿ ತಗೋತೀನಿ ಅಂತ ರೆಡಿಯಾಗಿದ್ದಾಳೆ. ಮಾಡಲಿ, ನಮ್ಮ ಸಹಾಯ ಇಲ್ಲದೆ ಇವಳು ಮನೇಲಿ ಹೆಂಗೆ ಪೂಜೆ ಮಾಡ್ತಾಳೋ ಮಾಡಲಿ, ನಾನು ನೋಡುತ್ತೇನೆ. ಅವಳು ಗೊತ್ತಿಲ್ಲ ನಾಳೆ ಯಾರ್ಯಾರು ಬರ್ತಾರೆ, ಎಷ್ಟು ದೊಡ್ಡ ಪೂಜೆ ಹೆಂಗೆ ಆಗಬೇಕು ಅನ್ನೋದು ಅವಳು ಗೊತ್ತಿಲ್ಲ ಅನ್ಸುತ್ತೆ. ಮೇ ಬಿ ಅಷ್ಟು ದೊಡ್ಡ ಪೂಜೆ ಅವಳು ಜೀವಮಾನದಲ್ಲೇ ಮಾಡಿರಲ್ಲ. ಅದು ಹೆಂಗೆ ಅರೇಂಜ್ಮೆಂಟ್ ಮಾಡ್ತಾಳೋ ನೋಡೋಣ. ನಡೀರಿ, ಮೊದಲು ನಡೀರಮ್ಮ ನೀವು. ಅತ್ತೆ ನಿಂತ್ಕೊಳ್ಳಿ 1 ನಿಮಿಷ. ಬಾಯಿ ಇದೆ ಅಂತ ಏನೇನೋ ಮಾತಾಡೋದಲ್ಲ, ನಿಂತ್ಕೊಳ್ಳಿ. ಅಲ್ಲ ಅತ್ತೆ, ನೀವು ದೊಡ್ಡವರಾಗ್ಬಿಟ್ಟು ಚಿಕ್ಕವ್ರು ಏನಾದ್ರು ಕೆಡ್ದಾಗ ಮಾತಾಡಿದ್ರೆ ಹಂಗೆ ಮಾತಾಡ್ಬಾರ್ದಮ್ಮ, ಹಿಂಗೆ ಮಾತಾಡಬೇಕು ಅಂತ ಹೇಳ್ಕೊಡ್ಬೇಕಾಗಿರೋರು ನೀವೇ ನಿಂತ್ಕೊಂಡು ನಿಮ್ಮ ಸೊಸೆಗೆ ನಿಮ್ಮ ಮಗಳಿಗೆ ಯಾವ ಥರ ಬಿಹೇವ್ ಮಾಡಬೇಕು ಅಂತ ನಂಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ಅತ್ತೆ. ನಾನು ದೊಡ್ಡವರೆಲ್ಲ ತುಂಬ ಬುದ್ಧಿವಂತರಾಗಿರ್ತಾರೆ, ನಮ್ಮಮ್ಮ ಎಲ್ಲ ಹಾಗೆ ತುಂಬ ತೂಕವಾದ ವ್ಯಕ್ತಿ. ನಮ್ಮ ತಾಯಿ ನಂಗೆ ಗೊತ್ತಿರಂಗೆ, ನಮ್ಮ ಅಜ್ಜಿ ಅವರೆಲ್ಲ ಹಾಗೆ. ನಿಮ್ಮ ಥರ ಯಾರೋ ಚೀಪಾಗಿ ಬೇರೆಯವ್ರನ್ನ ಹೇಳಿಸಿ ಮಾತಾಡಿದ್ನ ನೋಡೇ ಇಲ್ಲ. ನೀವು 3 ಜನ ಮನುಷ್ಯರೇ ತಾನೇ? ನೀವು ಸತ್ರು ನಿಮ್ಮನ್ನ ಹೂಳ್ತಾರೆ ಅಥವಾ ಸುಡ್ತಾರೆ. ನೀವು ತುಂಬ ದುಡ್ಡು ಇತ್ತು ನಿಮ್ಮ ಹತ್ರ ಅಂದ್ಬಿಟ್ಟು, ಅಥವಾ ನಿಮ್ಮ ಹತ್ರ ಒಳ್ಳೆ ಒಳ್ಳೆ ಸೀರೆ ಇತ್ತು ಅಂದ್ಬಿಟ್ಟು ನಿಮ್ಮನ್ನು ಯಾರು ಇಟ್ಬಿಟ್ಟು ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಲ್ಲ. ನಾಳೆ ನೀವು ಸತ್ತರೆ ನಿಮ್ಮ ಮಗ ಆಯಿತು ಅಥವಾ ಮಾವ ಆಯಿತು, ಅತ್ತೆ ನಿಮ್ಮನ್ನು ಯಾರು ಮನೇಲಿ ಇಟ್ಕೊಳ್ಳಲ್ಲ ಅತ್ತೆ. ಅವತ್ತೇ ನಿಮ್ಮನ್ನು ಹೆಣ ಅಂತ ಹೇಳ್ಬಿಟ್ಟು ಹೂತ್ ಬರ್ತಾರೆ, ಹೋಗಿ ನೆನ್ಪಿಟ್ಕೊಳ್ಳಿ. ಹೇ ಗೂಬೆ, ಹಳೆ ಗೂಬೆ ಮಸಡಿಯೋಳೆ ನೀನು, ನಿನ್ನ ಯೋಗ್ಯತೆ ತಕ್ಕಂಗೆ ಮಾತಾಡು. ನನಗೇನಾದ್ರು ಕೋಪ ಬಂದರೆ ಮಾತ್ರ ನನ್ನ ಮಗನ ಮುಖ ನೋಡಿ ನಾನು ನಿನ್ನ ಸುಮ್ಮನೆ ಬಿಟ್ಟಿರೋದು. ಇಲ್ಲ ಅಂದಿದ್ರೆ ನಿನ್ನ ಜುಟ್ಟಿಡ್ದು ಇಷ್ಟೊತ್ತಿಗೆ ಹೊರಗೆ ಹಾಕಿರ್ತಿದ್ದೆ ನಾನು. ಕತ್ತೆ, ನೀವು ಸಾಕು ಸುಮ್ಮನಿರತ್ತೆ.
ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಯಾವ ಥರ ಗೌರವ ಕೊಡಬೇಕು ಅನ್ನೋದು ನೀವು ಕಲಿಸ್ಬೇಕಾಗಿತ್ತು ನಿಮ್ಮ ಮಕ್ಕಳಿಗೆ, ನಿಮ್ಮ ಸೊಸೆಗೆ. ಅದನ್ನ ನೋಡಿ ನಾಳೆ ಬರ್ತಾವಲ್ವ ಮೊಮ್ಮಕ್ಕಳು, ಅವು ಕಲಿತವೆ. ಇದನ್ನೇ ಅವಕ್ಕೂ ಕಲ್ಸಕ್ಕೆ ಹೋಗಬೇಡಿ ದಯವಿಟ್ಟು. ನೀವು ನಾನು ನಿಜವಾಗ್ಲೂ ನಿಮಗೆ ನಾ ಬುದ್ಧಿ ಹೇಳೋಷ್ಟು ದೊಡ್ಡೋಳಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಏನಿಲ್ಲ ನೀನು, ಯಾವಳೇಲಿ ನೀನು, ಯಾವುದೋ ಒಂದು ಕಿತ್ತೋಗಿರೋ ಹಳ್ಳಿಯಿಂದ ಬಂದಿರೋ ನೀನು ನನಗೆ ಬುದ್ಧಿ ಹೇಳ್ತೀಯ. ಇವತ್ತು ನನ್ನ ಮಗ ಬರಲಿ, ಇವತ್ತು ಎರಡರಲ್ಲಿ ಒಂದು ನಿರ್ಧಾರ ಆಗಲೇಬೇಕು. ಪೂಜೆ ಗೀಜೆ ಎಲ್ಲ ಆಮೇಲೆ, ಮೊದಲು ಈ ಮನೇಲಿಲ್ಲ ನೀನಿರಬೇಕು ಇಲ್ಲ ನಾನಿರಬೇಕು. ನನಗೆ ಅಷ್ಟೊಂದು ಕೆಡ್ದಾಗ ಮಾತಾಡ್ತೀಯ. ನಿನ್ನ ಒಂದು ಸರಿಯಾಗಿ ಕುಡಿ ಅವಳ ಕಪಾಳಕ್ಕೆ ಕತ್ತೆಗೆ. ಅಮ್ಮ, ಅತ್ತೆ, ಮಮ್ಮಿ ಇನ್ನೊಂದು 4 ಹಕ್ಕಿ ಮಮ್ಮಿ ಅವಳಿಗೆ. ಇನ್ನೊಂದು ಸರಿ ನಿಮಗೆ ಎದುರು ಮಾತಾಡಬೇಕಾದಾಗ 2 ಸರಿ ಇಲ್ಲ 10 ಸರಿ ಯೋಚನೆ ಮಾಡಬೇಕು. ಇನ್ನೊಂದು ಕೊಡಿ ಅವಳಿಗೆ. ನಾನು ಏನು ಅಂತ ತಿಳ್ಕೊಂಡಿದ್ದೆ ನಿನ್ನ, ಇಷ್ಟೊಂದು ಹೆಚ್ಕೊಂಡ್ಬಿಟ್ಟಿದೀಯ ನೀನು. ಬರಲಿ ಇವತ್ತು ಅಭಿ ಬರಲಿ. ಇವತ್ತೇನಾದರೂ ಒಂದು ನಿರ್ಧಾರ ಆಗಲೇಬೇಕು. ಇವತ್ತು ಈ ಮನೇಲಿ ಇಲ್ಲ ನೀನಿರಬೇಕು ಇಲ್ಲ ನಾನಿರಬೇಕು. ಪ್ರಿಯಾ, ಯಾರೂ ಆಚೆ ಹೋಗ್ತಾ ಇಲ್ಲ ಇವತ್ತು, ಎಲ್ಲರೂ ಇಲ್ಲೇ ಇರ್ತೀವಿ. ಇವಳು ನನ್ನ ಕಾಲು ಬಿದ್ದು ತಪ್ಪಾಯಿತು ಅಂತ ಕೇಳಬೇಕು. ಅಲ್ಲಿವರೆಗೂ ನಾನು ಊಟನೂ ಮಾಡಲ್ಲ, ಪೂಜೆನೂ ಮಾಡಲ್ಲ, ಪುನಸ್ಕಾರನೂ ಮಾಡಲ್ಲ. ಬರಲಿ ಅಭಿ ಬರಲಿ, ದೇವ್ ಬರಲಿ. ಇದೆ ಇವಳಿಗೆ ಇವತ್ತು. ಅತ್ತೆ, ಯಾಕೆ ನನಗೆ ಹೊಡೆದ್ರಿ ನೀವು? ನಾ ಹುಡ್ದಾಗಿಂದ ನಮ್ಮ ಮನ್ಯಾಗ ನಮ್ಮ ಮೌನೂ ಹೊಡೆದಿರ್ಲಿಲ್ಲ, ನಮ್ಮ ಅಪ್ಪನೂ ಹೊಡೆದಿರ್ಲಿಲ್ಲ. ನಾ ಸಾಲಿ ಕಲಿಬೇಕಾದ್ರೂ ನಮ್ಮ ಮಾಸ್ತರ್ಗಳು ಹೊಡಿಲಿಲ್ಲ. ನಾ ಮಾಡಿದ್ದು ಒಂದೇ ತಪ್ಪತ್ತೆ. ನಿಜವಾಗ್ಲೂ ನಿಮ್ಮ ಮಗನ್ನ ಪ್ರೀತಿ ಮಾಡಿ ಓಡೋಗಿ ಮದುವೆ ಆಗಿದ್ದಕ್ಕೆ ನನಗೆ ಇದಾಗಬೇಕಾಗಿದ್ದತ್ತಿ ನೀವು ಕೊಟ್ಟಿದ್ದು. ಒಳ್ಳೇದ ಕೊಟ್ರಿ. ಇಲ್ಲಿಂದ ಮೊದಲು ಹಾಳಾಗಿ ಎಲ್ಲಾದರೂ ಹೋಗು. ನನ್ನ ಕಣ್ಮುಂದೆ ಇದ್ರ ಸಾಯಿಸ್ಬಿಡ್ತೀನಿ ರಾಕ್ಷಸಿ. ತೊಲಗಿಲ್ಲಿಂದ. ಅಯ್ಯೋ ಅಮ್ಮ, ಅಮ್ಮ, ನೀವ್ಯಾಗ ನನ್ನ ನೂಕಿದ್ರಿ ಚಿಕ್ಕಮ್ಮ? ನಿಮ್ಗೇನಾಯ್ತು? ನಿಮ್ಗೇನು ಅನ್ಯಾಯ ಮಾಡಿದ್ದೀನಿ ಅಂತ ಎಲ್ಲರೂ ನನಗೆ ಈ ಥರ ಹಿಂಸೆ ಕೊಡಕತ್ತೀರಿ? ಏನಾಯ್ತು ಈಗ? ಎಷ್ಟು ನೋವು ಹತ್ತು ಗೊತ್ತ ನನ್ನ ಕಾಲು ನನಗೆ. ತುಂಬ ಚೆನ್ನಾಗಿ ನಾಟಕ ಮಾಡ್ತೀಯ. ಗೊತ್ತಿಲ್ಲ ಏನು ಮಾಡಿದೆ ಅಂತ ಹೇಳಿ. ನಿಮ್ಮಂಥ ಚೀಪ್ ಮೈಂಡೆಡ್ ಹುಡುಗಿರ್ದು ಇದೇ ಕೆಲಸ. ಒಳ್ಳೆ ಫ್ಯಾಮ್ಲಿ, ಒಳ್ಳೆ ಗುಡ್ ಲುಕಿಂಗ್ ಇರೋ ಹುಡುಗನ ನೋಡೋದು, ಅವ್ನು ಬುಟ್ಟಿಗೆ ಹಾಕೊಳ್ಳೋದು, ಅವ್ರ ಮನೆಗೆ ಹೋಗಿ ಸೇರ್ಕೊಳ್ಳೋದು, ಅಷ್ಟೋ ಇಷ್ಟೋ ಆಸ್ತಿ ಗೀಸ್ತಿ ಎಲ್ಲ ತೊಗೊಂಡು ಓಡೋಗ್ಬಿಡೋದು. ನಿನ್ನಂಥವ್ರನ್ನೆಲ್ಲ ನಮ್ಮಮ್ಮ ಸಾಯಿಸ್ಬೇಕಾಗಿತ್ತು. ನಿನ್ನ ಉಸಿರಾಡಕ್ಕೆ ಬಿಟ್ಟಿರೋದೇ ನಮ್ಮಮ್ಮಿ ತಪ್ಪು. ಏನೋ ಬದುಕಲಿ ಅಂತ ಬಿಟ್ಟಿದ್ದಾರೆ ತಾನೆ. ಅದು ಎಷ್ಟು ಬೇಕು ಹಣ ಅದನ್ನು ತೊಗೊಂಡು ಹೋಗೋಕ್ಕೆ ಏನು ನಿನಗೆ? ಎಷ್ಟಂತೀಯೋ ಅಷ್ಟು ನಿನ್ನ ಮುಖದ ಮೇಲೆ ಬಿಸಾಕ್ತಾಳೆ ನಮ್ಮಮ್ಮಿ. ಏನಕ್ಕೆ ಇಷ್ಟೊಂದೆಲ್ಲ ಕಾಟ ಕೊಡ್ತಾ ಇದೆಯಾ ನಮ್ಮಮ್ಮಿಗೆ? ಹುಷಾರಾಗಿರು. ನಮ್ಮಮ್ಮಿಗೆ ಇನ್ನೊಂದ್ಸರಿ ಎದುರು ಮಾತಾಡಿದ್ರೆ ನಾನೇ ಸಾಯಿಸ್ಬಿಡ್ತೀನಿ ಕತ್ತೆ.